ಇವತ್ತಿನ ಸ್ಪೆಷಲ್ ಅಡುಗೆ ಉದ್ದಿನ ವಡೆ. ಇದು ಸಾಂಬಾರ್ ಅಥವಾ ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿದೆ ಅಂತ. ಸೊ ಇದರ ಕ್ರಿಸ್ಪಿನೆಸ್ ನಿಮಗೆ ನಾನು ಇದನ್ನು ತಿಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದರೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸನ್ನು ನೀವು ಮಿಸ್ ಮಾಡ್ತೀರಾ. ಹಾಗೆ ನೀವು ಮನೆಯಲ್ಲಿ ಮಾಡುವ ವಡೆ ಶೇಪ್ ಚೆನ್ನಾಗಿ ಬರಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ಇದರ ರೆಸಿಪಿ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಉದ್ದಿನ ಬೇಳೆಯನ್ನು ನೀರಲ್ಲಿ ವಾಶ್ ಮಾಡಿ ಸುಮಾರು 4 ಗಂಟೆ ನೆನೆ ಹಾಕಲಿಕ್ಕೆ ಇಡಬೇಕು. ಟೈಮ್ ಇದ್ದರೆ ಓವರ್ ನೈಟ್ ಇಡಿ. ಸೊ ನಾನಿಲ್ಲಿ 4 ಗಂಟೆ ಇಟ್ಟಿದ್ದೀನಿ. ಸೊ ಇದು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಉದ್ದಿನ ಬೇಳೆನ ಸ್ವಲ್ಪನೇ ಹಾಕಿ ರುಬ್ಬಬೇಕಾಗುತ್ತೆ. ರುಬ್ಬುವಾಗ ನೆನಪಿಡಿ, ನೀರನ್ನು ಹಾಕ್ಕೊಳ್ಬೇಡಿ. ಸಪೋಸ್ ನಿಮ್ಮ ಮಿಕ್ಸಿ ತಿರುಗುತ್ತಿಲ್ಲ ಅಂದರೆ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡಿ. ಮಿಕ್ಕಿದ ಉದ್ದಿನ ಬೇಳೆನ ಹಾಕಿ ಇನ್ನೊಮ್ಮೆ ಗ್ರೈಂಡ್ ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡುವಾಗ ಮಿಕ್ಸಿ ಗ್ರೈಂಡ್ ಆಗ್ತಾ ಇಲ್ಲ ಅಂದರೆ, ತಿರುಗ್ತಾ ಇಲ್ಲ ಅಂದರೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ. ನೋಡಿ, ಸ್ವಲ್ಪನೇ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿ. ಹೀಗೆ ಮಾಡೋದ್ರಿಂದ ಮಿಕ್ಸಿಯಲ್ಲಿ ಸ್ಮೂತಾಗಿ ಇದು ಗ್ರೈಂಡ್ ಆಗುತ್ತೆ. ಇದನ್ನು ಇನ್ನೊಮ್ಮೆ ಮಿಕ್ಸಿಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು ರೆಡಿ ಆಗಿದೆ ನೋಡಿ. ಹಿಟ್ಟನ್ನು ಬೌಲಲ್ಲಿ ಹಾಕೋಣ. ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಅದರ ಪಕ್ಕದಲ್ಲಿ ಬೆಲ್ ಐಕನ್ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದರೆ ಅದು ನಿಮಗೆ ಸಿಗುತ್ತೆ. ಸೊ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಒಂದು 4 ಗಂಟೆ ಇದನ್ನು ಈ ರೀತಿ ಮುಚ್ಚಿ ಇಡಬೇಕಾಗುತ್ತೆ. ಸೊ ಇವಾಗ 4 ಗಂಟೆ ಆಗಿದೆ. ಸೊ ಹಿಟ್ಟು ಉಬ್ಬಿ ಬಂದಿದೆ. ಇದಕ್ಕೆ ಇವಾಗ ನಾನು ಸ್ವಲ್ಪ ಇಲ್ಲಿ ಕರಿಬೇವು ಸೊಪ್ಪು, ಸ್ವಲ್ಪ ಶುಂಠಿ, ಸ್ವಲ್ಪ ಕಾಯಿ ಹಾಗೂ 2 ರಿಂದ 3 ಹಸಿ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಚಮಚ ಬೇಕಿಂಗ್ ಸೋಡಾ, ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಿಂಗ್ ಸೋಡಾನ ಸ್ಕಿಪ್ ಕೂಡ ಮಾಡ್ಬೋದು, ಹಾಕಲೇಬೇಕಂತ ಏನಿಲ್ಲ. ಹಾಕಿದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ. ಕೊತ್ತಂಬರಿ ಸೊಪ್ಪು ಕೂಡ ಇದ್ದರೆ ನೀವು ಅದನ್ನು ಕೂಡ ಇಲ್ಲಿ ಹಾಕ್ಬೋದು. ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನು ಸರಿಯಾಗಿ ನೋಡಿ. ಈ ಥರ ನಮಗೆ ಉಂಡೆ ಕಟ್ಟಿ ಶೇಪ್ ಮಾಡಲಿಕ್ಕೆ ಆಗಬೇಕು. ಸೊ ಸಪೋಸ್ ನಮಗೆ ಹಿಟ್ಟು ಈ ಥರ ಶೇಪ್ ಮಾಡಲಿಕ್ಕೆ ಸಿಗ್ತಾ ಇಲ್ಲ ಅಂದರೆ ತುಂಬ ತೆಳುವಾಗಿದೆ ಅಂದರೆ ಹಿಟ್ಟು, ಸ್ವಲ್ಪ ನೀವು ಉದ್ದಿನ ಬೇಳೆಯನ್ನು ಡ್ರೈ ಆಗಿ ನೀವು ಗ್ರೈಂಡರಲ್ಲಿ ಪೌಡರ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ. ಆವಾಗ ಸ್ವಲ್ಪ ಹಿಟ್ಟು ದಪ್ಪ ಆಗುತ್ತೆ. ಅಥವಾ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಬೋದು. ಉದ್ದಿನ ವಡೆ ಶೇಪ್ ಮಾಡುವಾಗ ನಾವೊಂದು ಬಟ್ಲಲ್ಲಿ ನೀರನ್ನು ತಗೊಳ್ಬೇಕು ಹಾಗೂ ಹಿಟ್ಟನ್ನು ಅಲ್ಲೇ ಪಕ್ಕದಲ್ಲಿ ಇಡಬೇಕು. ಮೊದಲಿಗೆ ನಮ್ಮ ಕೈಯನ್ನು ನೀರಲ್ಲಿ ಮುಳುಗಿಸಿ ಸ್ವಲ್ಪ ಒದ್ದೆ ಮಾಡಬೇಕು. ಆನಂತರ ನೋಡಿ, ಈ ಥರ ಸೈಡಿಂದ ಈ ಥರ ಉಂಡೆ ತೆಗಿಬೇಕು. ಒಂದು ಸಣ್ಣ ಉಂಡೆ ತಗೊಂಡು ನೋಡಿ, ಈ ಥರ ಪ್ರೆಸ್ ಮಾಡಿ ಕೈಯಲ್ಲಿ ಚೆನ್ನಾಗಿ ರೌಂಡಾಗಿ ಪ್ರೆಸ್ ಮಾಡಿ. ನಂತರ ಹೆಬ್ಬೆರಳಿಂದ ಹೀಗೆ ಸರ್ಕ್ಯುಲರ್ ಮೋಷನಲ್ಲಿ ನೋಡಿ, ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಸ್ವಲ್ಪ ರಬ್ ಮಾಡಿ ಹಾಗೆ ಅಲ್ಲೇ ಒಂದು ತೂತು ಮಾಡಿ ನೋಡಿ. ಈ ಥರ ಎಷ್ಟು ಸುಲಭವಾಗಿ ಬಂತು ನೋಡಿ. ಸೊ ಇದು ಕನ್ಸಿಸ್ಟೆನ್ಸಿ ಸರಿಯಾಗಿದ್ದರೆ ಈ ಥರ ಶೇಪ್ ಮಾಡಲಿಕ್ಕೆ ನಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ಈ ಥರ ಇದನ್ನು ಪಲ್ಟಿ ಮಾಡಿ ಬಿಡಬೇಕಾಗುತ್ತೆ ನೋಡಿ. ಈ ಥರ ಬಿಡುವಾಗ ಅದು ಕರೆಕ್ಟಾಗಿ ಬೀಳುತ್ತೆ. ನಮ್ಮ ಕನ್ಸಿಸ್ಟೆನ್ಸಿ ಸರಿ ಇದ್ದರೆ ಕರೆಕ್ಟಾಗಿ ಬೀಳುತ್ತೆ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಸೊ ನಾವು ಸೆಕೆಂಡ್ ಒನ್ ಮಾಡುವಾಗ ಕೂಡ ಇದೇ ಥರ ಕೈಯನ್ನು ಒದ್ದೆ ಮಾಡಿ ಉಂಡೆಯನ್ನು ತಗೊಳ್ಬೇಕು. ನಂತರ ಮೇಲೆ ಹೆಬ್ಬೆರಳಿಂದ ಮಸಾಜ್ ಮಾಡಬೇಕು, ಸ್ವಲ್ಪನೇ ರೌಂಡ್ ಶೇಪಲ್ಲಿ. ನಂತರ ಅಲ್ಲೇ ಸ್ವಲ್ಪ ಹೊಟ್ಟೆ ಮಾಡಬೇಕು ನೋಡಿ, ತೂತು ಮಾಡಬೇಕು ಈ ಥರ. ಆನಂತರ ಕೈಯನ್ನು ಪಲ್ಟಿ ಮಾಡಿ ಇದನ್ನು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ಸೊ ನಾನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತೀನಿ. ಎಣ್ಣೆನ ಕರೆಕ್ಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು.
ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಕಮೆಂಟ್ಸನ್ನು ಕೂಡ ಮಾಡ್ಬೋದು ನೀವು. ಆನಂತರ ಅಲ್ಲಿ ಶೇರ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ ನಿಮ್ಮ ವಾಟ್ಸಪ್, ಫೇಸ್ಬುಕ್ ಅಥವಾ ಬೇರೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾಸ್ಗೆ ನೀವು ಅದನ್ನು ಶೇರ್ ಮಾಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇದು ಇವಾಗ ರೆಡಿ ಆಗಿದೆ, ಕೆಂಪು ಕಲರ್ ಬಂತು ನೋಡಿ. ಸೊ ಇದನ್ನು ಇವಾಗ ತೆಗಿಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಪರ್ಫೆಕ್ಟಾಗಿ ಶೇಪ್ ಬಂದಿದೆ ನೋಡಿ. ಗರಿ ಗರಿಯಾದ ಉದ್ದಿನ ವಡೆ ರೆಡಿಯಾಗಿದೆ.